ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೈ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವರಾಹಿ ತಾಯಿಯ ನಾಮಾಕ್ಷರದಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳನ್ನು ನಾವು ಅನುಭವಿಸ್ತಿದ್ರು ಕೂಡ ಆ ಒಂದು ಕಷ್ಟಗಳಿಂದ ದೂರವಾಗಿ ನಾವು ಹಣದ ಅರಿವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುವಂತಹ ನಾಮಾಕ್ಷರ ಅಂತಲೇ ಹೇಳಬಹುದಾಗಿರುತ್ತೆ. ಆ ಒಂದು ನಾಮಾಕ್ಷರ ಯಾವುದು, ಅದಕ್ಕಿರುವಂತಹ ನಿಯಮಗಳೇನು, ಹಾಗೆ ಅದನ್ನು ಎಷ್ಟು ಬಾರಿ ಯಾವ ಸಮಯದಲ್ಲಿ ಹೇಗೆ ಪಠಿಸಬೇಕಾಗುತ್ತೆ, ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ಯಾವುದೇ ಒಂದು ರೀತಿಯ ಪೂಜೆಗಳನ್ನಾಗಲಿ ಅಥವಾ ವ್ರತಗಳನ್ನಾಗಲಿ ಶುರು ಮಾಡೋದಕ್ಕೂ ಮೊದಲು ನಾವು ಮಂಗಳವಾರ, ಶುಕ್ರವಾರ ದಿನಗಳಲ್ಲಿ ಶುರು ಮಾಡಬೇಕಾಗುತ್ತೆ. ಹಾಗೆ ಈ ಒಂದು ವರಾಹಿ ತಾಯಿಯ ಒಂದು ಮಂತ್ರ ಪಠಣೆ ಆಗಲಿ ಅಥವಾ ವ್ರತ ಪೂಜೆಯನ್ನು ಮಾಡೋದಾಗಿದ್ರೂ ಕೂಡ ಮಂಗಳವಾರದಂದು ಶುರು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ನಾವು ಪಡ್ಕೊಬೋದಾಗಿರುತ್ತೆ. ಹಾಗೆ ವಾರಾಹಿ ತಾಯಿಯನ್ನು ನಾವು ಅಷ್ಟಮಿ, ನವಮಿ ಹಾಗೆ ಪಂಚಮಿ ದಿನಗಳಲ್ಲಿ ತುಂಬಾ ಹೆಚ್ಚಾಗಿ ಆರಾಧನೆ ಮಾಡೋದ್ರಿಂದ ನಮ್ಮ ಯಾವುದೇ ರೀತಿಯ ಕೋರಿಕೆಗಳಿದ್ರೂ ಕೂಡ ತಾಯಿ ಅನುಗ್ರಹವನ್ನು ಮಾಡ್ತಾಳೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಾವು ಮಧ್ಯರಾತ್ರಿ 2 ಗಂಟೆ ಒಂದು ಸಮಯದಲ್ಲಿ ಈ ಒಂದು ವರಾಹಿ ತಾಯಿಯ ಮಂತ್ರ ಪಠಣೆ ಆಗಿರ್ಬೋದು, ಆರಾಧನೆ ಆಗಿರ್ಬೋದು, ಪೂಜೆ ವ್ರತಗಳನ್ನು ಮಾಡೋದ್ರಿಂದ ಕೂಡ ಬೇಗನೆ ಫಲಗಳನ್ನು ನಾವು ಪಡ್ಕೊಬೋದಾಗಿರುತ್ತೆ. ಯಾಕಂದರೆ ತಾಯಿ ಭೂಲೋಕದಲ್ಲಿ ಆ ಒಂದು ಸಮಯದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ನಾವು ಅವರ ವ್ರತಗಳನ್ನು ನಿಷ್ಠೆಯಿಂದ ಭಕ್ತಿಯಿಂದ ಮಾಡೋದ್ರಿಂದ ಶೀಘ್ರದಲ್ಲಿ ನಾವು ಫಲಗಳನ್ನು ಪಡ್ಕೊಬೋದಾಗಿರುತ್ತೆ. ಅಲ್ಲದೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಈ ಒಂದು ವರಾಹಿ ತಾಯಿಯ ವ್ರತ ಪೂಜೆ ಅಥವಾ ಮಂತ್ರ ಪಠಣೆಗಳನ್ನು ಮಾಡಬಹುದಾಗಿರುತ್ತೆ. ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಿಗ್ಗೆ 3:20ರಿಂದ ಬ್ರಾಹ್ಮಿ ಮುಹೂರ್ತ ಸ್ಟಾರ್ಟ್ ಆಗುತ್ತೆ, 6 ಗಂಟೆವರೆಗೂ ಇರುತ್ತೆ. ನೀವು ಆ ಒಂದು ಸಮಯದಲ್ಲಾದರೂ ಮಾಡಬಹುದಾಗಿರುತ್ತೆ. ಮೊದಲು ಮೆಡಿಟೇಷನ್ನ ಮಾಡಿ ನಂತರ ಈ ಒಂದು ವರಾಹಿ ತಾಯಿಯ ಮಂತ್ರವನ್ನು ಅಥವಾ ವ್ರತ ಪೂಜೆಗಳನ್ನಾಗಲಿ ಮಾಡಬಹುದಾಗಿರುತ್ತೆ. ಮೆಡಿಟೇಷನ್ನ ಒಂದು 15 ನಿಮಿಷನಾದರೂ ಮಾಡಲೇಬೇಕು. ಪ್ರತಿನಿತ್ಯವೂ ಕೂಡ ತಪ್ಪದೆ ಮಾಡ್ತಾ ಬರೋದ್ರಿಂದ ನೀವೇ ಚೇಂಜಸ್ನ ನೋಡ್ತೀರಾ ಅಂತಲೇ ಹೇಳ್ಬೋದು. ಇಲ್ಲ ನಮಗೆ ಮಾಡೋದಕ್ಕಾಗೋದಿಲ್ಲ ಅನ್ನೋರು ಗೋಧೂಳಿ ಲಗ್ನದ ನಂತರ ಅಂದರೆ ಸಂಜೆ ಟೈಮು ದೇವ್ರ ಮನೆಯಲ್ಲಿ ದೀಪ ಹಚ್ತಿರಲ್ಲ, ಆ ಒಂದು ಸಮಯದಲ್ಲಿ ದೇವ್ರ ಮನೇಲಿ ಕೂತಾದರೂ ಹೇಳ್ಕೊಬೋದು. ಅಥವಾ ನೀವು ಪ್ರಶಾಂತವಾದ ಜಾಗದಲ್ಲಿ ಪರಿಸರದಲ್ಲಾದರೂ ಕೂತ್ಕೊಂಡು ಹೇಳ್ಕೊಬೋದಾಗಿರುತ್ತೆ. ಈ ರೀತಿಯಾಗಿ ನೀವು ಮಾಡ್ತಾ ಬರೋದ್ರಿಂದ ಕೂಡ ನೀವು ಒಳ್ಳೆಯ ರಿಸಲ್ಟ್ಗಳನ್ನ ನೋಡ್ಬೋದು. ಹಾಗೆ ವರಾಹಿ ತಾಯಿಯ ಮಂತ್ರ ಪಠಣೆಗಳನ್ನಾಗಲಿ ಅಥವಾ ವ್ರತ ಪೂಜೆಯನ್ನು ಮಾಡುವಾಗ ನಾನ್ ವೆಜ್ಜನ್ನು ತಿಂದೇ ನಿಷ್ಠೆಯಿಂದ ಮಾಡಬೇಕಾಗುತ್ತೆ. ಹೆಣ್ಮಕ್ಳಾದರೆ ಮುಟ್ಟದಂಥ ಆ ಒಂದು 5 ದಿನಗಳ ಕಾಲ ಸ್ಕಿಪ್ ಮಾಡಿ ನಂತರದ ದಿನಗಳಲ್ಲಿ ನೀವು ಈ ಒಂದು ಮಂತ್ರ ಪಠಣೆಗಳನ್ನು ಮಾಡಬಹುದಾಗಿರುತ್ತೆ. ಹಾಗೆ ಬೇರೆಯವ್ರ ಮನೆಯಲ್ಲಿ ನಾವು ಈ ವ್ರತ ಪೂಜೆಗಳನ್ನ ಮಾಡಬಹುದಾ ಅಂದರೆ ಬೇರೆಯವ್ರ ಮನೆಯಲ್ಲೆಲ್ಲ ಹೋಗಿ ಮಾಡೋದ್ರಿಂದ ಅವ್ರ ಮನೇಲಿ ಮೈಲಿಗೆ ಇರುತ್ತೋ ಅಥವಾ ಬೇರೆ ಏನಾದರೂ ಅಡಚಣೆಗಳು ಇದ್ದೇ ಇರುತ್ತೆ. ಹಾಗಾಗಿ ಬೇರೆ ಮನೆಗಳಲ್ಲಿ ಮಾಡೋ ಹಾಗಿಲ್ಲ, ನಿಮ್ಮ ಮನೆಯಲ್ಲೇ ಮಾಡ್ಬೋದು. ಇದಾದ ನಂತರ ನೀವು ಏನು ಕೈಕಾಲು ಮುಖ ತೊಳ್ಕೊಂಡು ಕ್ಲೀನಾಗಿ ನಾನ್ ವೆಜ್ ಏನೂ ತಿಂದಿಲ್ಲ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಕೂತ್ಕೊಂಡು ಪಠಣೆ ಮಾಡಬಹುದು. ಇಲ್ಲ ಅಂದರೆ ನೀವು ಸ್ನಾನ ಮಾಡಿನೇ ಕೂತ್ಕೊಂಡು ಶುದ್ಧವಾಗಿ ಪೂಜಿಸಬೇಕಾಗುತ್ತೆ. ಹಾಗೆ ವಾರಾಹಿ ತಾಯಿಗೆ ಕಡು ನೀಲಿ ಬಣ್ಣ ತುಂಬಾ ಇಷ್ಟವಾದಂತಹ ಬಣ್ಣಗಳಾಗಿರೋದ್ರಿಂದ ಆ ಒಂದು ಬಟ್ಟೆಗಳನ್ನು ಧರಿಸಿ ಕೂಡ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತು ಈ ಒಂದು ಮಂತ್ರಗಳನ್ನು ಪಠಿಸೋದ್ರಿಂದ ಕೂಡ ನಿಮ್ಮ ಒಂದು ಏನೇ ಒಂದು ಕೆಲಸ ಕಾರ್ಯಗಳಿದ್ರೂ ಕೂಡ ಸಿದ್ಧಿಸುತ್ತೆ ಅಂತಲೇ ಹೇಳ್ಬಹುದು. ಹಾಗೆ ಇದನ್ನು 108 ಬಾರಿ ಹೇಳಲೇಬೇಕಾಗುತ್ತೆ. ಹಾಗೆ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಧ್ಯಾನ ಕೂಡ ಮಾಡಬಹುದು ಅಥವಾ ಧ್ಯಾನ ಮಾಡಿದ ನಂತರನಾದರೂ ಈ ಒಂದು ಮಂತ್ರವನ್ನು ಹೇಳ್ಕೊಬಹುದು. ಪಾಸಿಟಿವ್ ಆಗಿ ಎಲ್ಲ ಈಗಾಗಲೇ ನನ್ನ ಲೈಫಲ್ಲಿ ನೀವೇನನ್ನ ಪಡ್ಕೊಬೇಕು ಅಂತಿದ್ದೀರಾ ಆಲ್ರೆಡಿ ಅದನ್ನು ನಾನು ಪಡ್ಕೊಂಡಿದ್ದೀನಿ, ಅದರಿಂದ ನನಗೆ ಹ್ಯಾಪಿ ಆಗಿದೆ. ಏನು ಕನಸು ಕಾಣ್ತೀರಾ ನೀವು ಅದು ಜೊತೆಲಿದ್ದಾಗ ಹೇಗಿರುತ್ತೆ ಫೀಲ್, ಆ ರೀತಿಯಾಗಿ ನೀವು ಫೀಲ್ ಮಾಡ್ಕೋಬೇಕು. ಪಾಸಿಟಿವ್ ಆಗಿ ಮೈಂಡನ್ನು ಇಟ್ಕೋಬೇಕು, ಪಾಸಿಟಿವ್ ಆಗಿ ನೀವು ಫೀಲ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ನಾವು ಏನೇ ಒಂದು ಆಸೆಗಳನ್ನು ಇಟ್ಕೊಂಡಿದ್ರು ಕೂಡ ಅದು ನೆರವೇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಬೀಜಾಕ್ಷರಿ ನಾಮವನ್ನು ನಾವು ಬರೆಯೋದ್ರಿಂದ ಕೂಡ ಅಥವಾ ಪಠಿಸೋದ್ರಿಂದ ಕೂಡ ಎರಡರಿಂದನೂ ಒಂದೇ ಸಮಾನದ ಫಲಗಳನ್ನು ಪಡ್ಕೊಬಹುದಾಗಿರುತ್ತೆ. ಇದನ್ನು 108 ಬಾರಿನಾದರೂ ಬರಿಬಹುದು ಅಥವಾ 108 ಬಾರಿನಾದರೂ ಹೇಳ್ಕೊಬಹುದಾಗಿರುತ್ತೆ. ಈ ಒಂದು ನಾಮಾಕ್ಷರ ಬಂದು ಅಶ್ವರೂಢ ಅಪರಾಜಿತೆ, ಅಶ್ವರೂಢ ಅಪರಾಜಿತೆ, ಅಶ್ವರೂಢ ಅಪರಾಜಿತೆ. ಈ ರೀತಿಯಾಗಿ ನೀವು ಪ್ರತಿನಿತ್ಯವೂ ಕೂಡ ತಪ್ಪದೆ ಪಾಲಿಸ್ತಾ ಬರೋದ್ರಿಂದ ನಿಮ್ಮ ಬಯಕೆಗಳು ಈಡೇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕಾನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ, ಅದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಬಹುದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.